ಅಲ್ಲಿ ಒಳಗ್ ಒಂದೂ ಸರಿಯಾಗಿಲ್ಲ. ದೇವ್ರ ವಿಗ್ರಹನ ಕಾಣೆ ಆಗೈತಿ, ಗಂಟೆ ಇಲ್ಲ, ಕಾಂಪೌಂಡ್ ಕಲ್ಲು ಎತ್ಕೊಂಡು ಹೋಗಿ ಮನಿ ಕಟ್ಕೊಂಡಾರ ಮಂದಿ. ಹಿಂದೂ ದೇವಸ್ಥಾನದ ಒಳಗನ ಮಟನ್ ಚಿಕನ್ ಮಾಡ್ಕೊಂಡು ಇವ್ರು ಕುದಿಸ್ಕೊಂಡು ತಿನ್ಬೇಕು. ಅದು ದೇವಸ್ಥಾನ ಅನ್ನೋದು ಮರೆತು ಅದನ್ನ ತೊಟ್ಟಿ ಮಾಡಿಟ್ಟಾರ. ಮೊದಲ ಅವ್ರಿಗೆ ಹಿಂದೂಗಳು ಹಿಂದೂ ದೇವಸ್ಥಾನ ಅಂದ್ರ ಆಗೇ ಬರಂಗಿಲ್ಲ. ಅವ್ರು ಬಿಚ್ಚಿಟ್ಟು ಶಾಕಿಂಗ್ ನ್ಯೂಸ್ ಏನ್ ಗೊತ್ತೇನ್ರಿ, 125 ಹಿಂದೂ ಪುರಾತನ ದೇವಸ್ಥಾನಗಳು ಮುಚ್ಚಿ ಹೋಗ್ಯಾವಂತ. ಯಾವ ಅಧಿಕಾರನು ಹೋಗಿ ಅಲ್ಲಿನ ದೇವಸ್ಥಾನ ಪತ್ತೆ ಮಾಡ್ಲಿಲ್ಲ. ನಮಸ್ಕಾರ ರೀ. ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಹಿಂದೂಗಳಿಗೆ ನೆಲೆ ಇಲ್ಲ ಅನ್ನೋದು ಮತ್ತ ಪ್ರೂವ್ ಆಗತೈತಿ. ಸಂಬಾಲ್ನಾಗ ಕಾರ್ತಿಕೇಯ ದೇವಸ್ಥಾನ ಸಿಕ್ಕಿದ್ದಕ್ಕೂ ಅದು 50 ವರ್ಷ ಹಳೇದಂತ ರಿಪೋರ್ಟ್ ಬಂದಿದ್ದಕ್ಕೂ ಮತ್ತ ಕೋಮುಗಲಭೆಯಿಂದಾಗಿ ಹಿಂದೂಗಳು ಸಂಬಾಲ್ ಬಿಟ್ಟು ಹೋದ್ರು, ಮುಸ್ಲಿಮ್ರು ಹಿಂದೂಗಳನ್ನ ಓಡಿಸಿದ್ರು ಅನ್ನೋ ಎಲ್ಲಾ ವರದಿಗಳು ಬಂದ ಮ್ಯಾಲ ಒಂದೊಂದ ಹಿಂದೂ ದೇವಸ್ಥಾನಗಳು ಹೊರಗೆ ಬರಾಕತ್ತಾವ. ಸತ್ಯ ಭಾಳ ದಿನ ಮುಚ್ಚಿಡಕ್ ಆಗಂಗಿಲ್ಲ ಅಂತ ಹಂಗ ಹಿಂದೂ ದೇವಸ್ಥಾನಗಳು ಒಂದಾದ್ಮೇಲೆ ಒಂದು ಕಣ್ಣಿ ಕಾಣಕತ್ತಾವ. ಸಂಬಾಲ್ನಾಗ ಹಾಳು ಕೊಂಪಿಯಾಗಿ ಬಿದ್ದಿತ್ತು ಕಾರ್ತಿಕೇಯ ದೇವಸ್ಥಾನ. ಅದ್ರ ವರದಿ ಎಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾತು ಮುಸ್ಲಿಂ ಮೆಜಾರಿಟಿ ಇರೋ ಪ್ರದೇಶದಾಗ ಹಿಂದೂ ದೇವಸ್ಥಾನಕ್ಕ ನೆಲೆ ಇಲ್ಲ ಅನ್ನೋದು ಅವಾಗ ಒಂದ್ಸಲ ಕನ್ಫರ್ಮ್ ಆಗಿತ್ತು. ಈಗ ಉತ್ತರ ಪ್ರದೇಶದ ಕಾನ್ಪುರದಾಗೂ ಇಂಥವ ಘಟನೆಗಳು ಭಾಳ ಬೆಳಕಿಗೆ ಬಂದಾವ. ಮೊನ್ನೆ ಅಷ್ಟ ಕಾನ್ಪುರದ ಮೇಯರು ಪ್ರಮೀಳಾ ಪಾಂಡೆ ಅವರು ಸುನರ್ವಾಲಿ ಗಲ್ಲಿ ಅನ್ನೋ ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾಕ್ ಹೋಗಿದ್ರು. ಅಲ್ಲಿ ಅವರು ಸರ್ವೆ ಮಾಡಕ್ ಹೋಗಿದ್ರು ಏನೇನ್ ಪರಿಸ್ಥಿತಿ ಐತಿ ಅಂತ ಹೇಳಿ. ಅವ್ರು ಬಿಚ್ಚಿಟ್ಟು ಶಾಕಿಂಗ್ ನ್ಯೂಸ್ ಏನ್ ಗೊತ್ತೇನ್ರಿ, 125 ಹಿಂದೂ ಪುರಾತನ ದೇವಸ್ಥಾನಗಳು ಮುಚ್ಚಿ ಹೋಗ್ಯಾವಂತ. ಮುಚ್ಚಿ ಹೋಗ ಬಿಡಪ್ಪ ತೆಗಿಯೋನು ಅಂತಂದ್ರು ಅಲ್ಲಿ ಒಳಗ್ ಒಂದೂ ಸರಿಯಾಗಿಲ್ಲ. ದೇವ್ರ ವಿಗ್ರಹನ ಕಾಣೆ ಆಗೈತಿ, ಗಂಟೆ ಇಲ್ಲ, ಕಾಂಪೌಂಡ್ ಕಲ್ಲು ಎತ್ಕೊಂಡು ಹೋಗಿ ಮನಿ ಕಟ್ಕೊಂಡಾರ ಮಂದಿ. ये राधे कृष्ण का मंदिर था। इस मंदिर में कुछ नहीं, आगे में बिरयानी वाले का है, आधा में नहीं, इसमें कुछ नहीं है, पूरा भरा है। ಇನ್ನ ಗೇಟ್ ಒಂದಿಟ ತೆಗೆದು ಓಪನ್ ಮಾಡಿ ಹೆಂಗಾರ ಐತ್ ನೋಡೋಣ ಅಂತ ನೋಡಿದ್ರ ಮೂಳೆ ಪೀಸ್ ಬಿದ್ದಾವಂತ ಅಲ್ಲಿ. ಅಂದ್ರ ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಇದೇನ್ ಗಾಬರಿ ಹುಡ್ಸೋಂಥದ್ದಲ್ಲ. ಖರೆ ಹಿಂದೂ ದೇವಸ್ಥಾನದಾಗ ಇವ್ರಿಗೆ ಅಡ್ಗಿ ಮಾಡ್ಕೊಂಡು ತಿನ್ಬೇಕು, ಹಿಂದೂ ದೇವಸ್ಥಾನದ ಒಳಗನ ಮಟನ್ ಚಿಕನ್ ಮಾಡ್ಕೊಂಡು ಇವ್ರು ಕುದಿಸ್ಕೊಂಡು ತಿನ್ಬೇಕು, ಮತ್ತ ಆ ಪೀಸ್ಗಳನ್ನ ಅಲ್ಲೇ ಬಿಸಾಕ್ಬೇಕು. ಅದು ದೇವಸ್ಥಾನ ಅನ್ನೋದು ಮರೆತು ಅದನ್ನ ತೊಟ್ಟಿ ಮಾಡಿಟ್ಟಾರ. ಅಷ್ಟ ಅಲ್ರಿ, ಅಲ್ಲಿ ಗೋಪುರ ಬಿಟ್ಟು ಆಜು ಬಾಜು ಎಲ್ಲಾ ಕಡೆ ಮನಿ ನಿರ್ಮಾಣ ಮಾಡ್ಕೊಂಡಾರ. ಆ ಜಾಗಾನು ಇವ್ರದ ಆಗ್ಬಿಟ್ಟೈತಿ. ಈಗ ಆ ಏರಿಯಾದಾಗ ಹಿಂದ ಭಾಳ ಅಂದ್ರ ಭಾಳ ಅವರು ಮನಿಗೊಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿದ್ರಂತ. ಆ ದೇವಸ್ಥಾನಗಳ 100ರಿಂದ 125 ದೇವಸ್ಥಾನ ಈಗ ಒಂದಕ್ಕೂ ದಿಕ್ಕಿಲ್ಲಂಗ ಆಗೈತೆ ಅಲ್ಲಿ. ಯಾಕಂದ್ರೆ ಹಿಂದೂಗಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತು, ಮುಸ್ಲಿಮರ ಮೆಜಾರಿಟಿ ಹೆಚ್ಚಾಕತ್ತು. ಹೆಚ್ಚಾದ್ಮೇಲೆ ಅವ್ರ್ಯಾಗ ನಮ್ಮ ದೇವಸ್ಥಾನ ಇಟ್ಕೋತಾರ. ಮೊದಲ ಅವ್ರಿಗೆ ಹಿಂದೂಗಳು ಹಿಂದೂ ದೇವಸ್ಥಾನ ಅಂದ್ರ ಆಗೇ ಬರಂಗಿಲ್ಲ. ಇದನ್ನ ಅವ್ರು ಭಾಳ ಸಲ ಅವ್ರ ಬಾಯಿಂದನೇ ಹೇಳ್ಯಾರ. ಹಿಂದೊಮ್ಮೆ ಉತ್ತರ ಪ್ರದೇಶದಾಗ ಒಂದು ಸಣ್ಣ ದೇವಸ್ಥಾನ ಇತ್ತು, ಅದು ಅವ್ರ ಕಣ್ಣಿಗೆ ಚುಚ್ಚಿತ್ತು. ಅಲ್ಲಿ ಗಂಟಿ ಹೊಡಿಬಾರ್ದು, ಗಂಟಿ ಹೊಡೆದ್ರ ನಮಾಜ್ ಮಾಡಕ್ ತೊಂದರೆ ಆಕತ್ತೆ ಅಂತ ಹೇಳಿ ಹೆಂಗಸರು ಗಂಡಸರು ಸ್ಟ್ರೈಕ್ ಮಾಡಿ ಅಲ್ಲಿನ ಹಿಂದೂಗಳನ್ನ ಹೆಂಗ್ ಬೇಕಂಗ್ ಹೊಡೆದ ಕಡಿಕ್ ಹಿಂದೂಗಳು ಊರ್ ಬಿಟ್ಟ ಹೋಗಂಗ್ ಮಾಡಿದ್ರು. ಅಂತ ಇನ್ಸಿಡೆಂಟ್ಗಳೆಲ್ಲ ನೋಡಿವಿ. ಈಗ ಹಿಂದೂಗಳ ದೇವಸ್ಥಾನನ ಒಡೆದು ಉಗಿದಿಟ್ಟಾರ. ಸುನರ್ವಾಲಿ ಗಲ್ಲಿ ಒಳಗುನು ಹಿಂದೂಗಳನ್ನ ಸಂಬಾಲ್ನಾಗ ಓಡಿಸಿದಂಗ ಮುಸ್ಲಿಮ್ರು ಓಡಿಸಿರ್ಬೋದು ಗೊತ್ತಿಲ್ಲ. ಆದ್ರೆ ಈಗ ಅಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಿದ್ದಂಗನ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಆಗಿ ದೇವಸ್ಥಾನಗಳ ಬಾಗ್ಲ ಮುಚ್ಚಾವ. ಈಗ ಮೇಯರ್ ಮೇಡಮ್ ಅವ್ರು ಬಂದು ನಾ ಹೊಳ್ಳಿ ದೇವಸ್ಥಾನಗಳ ಪುನರುಜ್ಜೀವನ ಕಾರ್ಯ ಮಾಡ್ತುನು, ಪುನರ್ ಪ್ರಾರಂಭ ಮಾಡ್ತುನು, ಇವುಗಳನ್ನ ಹಿಂಗ ಮುಚ್ಚಾಕ ಬಿಡಂಗಿಲ್ಲ ಅಂತ ಮಾತಾಡ್ಯಾರ, ಪ್ರತಿಜ್ಞೆನ ಮಾಡ್ಯಾರ. हर एक 10 मकान के पास एक मंदिर था, एक कुआं था, जो आज यहाँ नहीं है। अब ये लोग रहते हैं, हमें कोई दिक्कत नहीं है। हमारे लिए सब धर्म बराबर है। हमारे मोदी जी कहते हैं सबका साथ सबका विकास, लेकिन अगर हमारे मंदिर है तो मेरी मूर्तियां गई कहाँ? आपका कोई भी धर्म का कोई मंदिर अगर कहीं है तो उसका सुरक्षा करना उन लोगों का धर्म होता है जो वहाँ रहते हैं, जो नहीं है अब इन लोगों को खाली करना पड़ेगा। हर हालत में पूजा पाठ हो। ಇನ್ನ ಈ ಹಿಂದೂ ದೇವಸ್ಥಾನಗಳು ಭಾಳ ವರ್ಷ ಆತು ಮುಚ್ಚಾವು. ಖರೆ ಈಗ ಯಾಕೆ ನಮಗೆ ಕಾಣಕತ್ತಾವ್ ಮುಚ್ಚಿದ್ದು, ಈಗ ಯಾಕೆ ನಮ್ಗೆ ಸುದ್ದಿ ಗೊತ್ತಾಗತ್ತಾವ ಅಂದ್ರ ಮುಸ್ಲಿಂ ಮೆಜಾರಿಟಿ ಇರೋ ಜಾಗಗಳೊಳಗ ಹಿಂದೂಗಳ ಬದುಕಾಕ ಅಷ್ಟ ಅಲ್ಲ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಹೋಗಾಕು ಅಂಜಿಕೆ ಬರ್ಬೇಕು ಅಂತ ಸಿಚುವೇಶನ್ ಇತ್ತು. ಅದರಿಂದಾಗಿನ ಯಾರು ಹೋಗಿಲ್ಲ, ಮುಚ್ಚಿ ದೇವಸ್ಥಾನಗಳ ಬಗ್ಗೆ ನೋಡಿಲ್ಲ, ಮಾತಾಡಿಲ್ಲ, ನಮಗ್ ಗೊತ್ತಾಗಿಲ್ಲ. ಈಗ ಗಟ್ಟಿ ಧೈರ್ಯ ಮಾಡಿ ಪ್ರಮೀಳಾ ಪಾಂಡೆ ಅಂತವ್ರು ಹೋಗಕತ್ತಾರ, ನಮಗ್ ಗೊತ್ತಾಗಕತ್ತಾವ. ಇದಕ್ಕೆ ಉದಾಹರಣೆ ಮೊನ್ನೆ ಅಷ್ಟ ಸಮಾಜವಾದಿ ಪಾರ್ಟಿ ಸಂಸದನ್ ಮನಿಗೆ ಮೀಟರ್ ಬೋರ್ಡ್ ಕುಣ್ಸಾಕಂತ ಒಬ್ಬ ಲೈಮನ ಯುದ್ಧಕ್ಕೆ ಹೊಂಟಂಗ ಪೊಲೀಸರನ್ನ ಬೆನ್ನ ಹಚ್ಕೊಂಡು ಹೋಗ್ಬೇಕಾತ್. ಕಾರಣ ಇಷ್ಟ ರೀ, ಅಲ್ಲಿ ಎಲ್ಲರೇ ಹೋದ್ರಿ ಅಂದ್ರೆ ಕಲ್ಲು ತೂರಾಟ ಚಾಲು ಆಕ್ಕವು, ಹೊಡೆದಾಟ ಬಡದಾಟ ಚಾಲು ಆಕ್ಕವು. ನಿಮ್ಮ ಕೆಲಸ ಮಾಡಕ್ಕೆ ಅವ್ರು ಬಿಡಂಗಿಲ್ಲ.
ಆ ಒಂದು ಏರಿಯಾ ಫುಲ್ ಯಾರೂ ಕರೆಂಟ್ ಬಳಸತ್ತಿರ್ಲಿಲ್ಲ ಅಂತ. ನ್ಯಾಯವಾಗಿ ಬಳಸ್ತಿರ್ಲಿಲ್ಲ, ಅಕ್ರಮವಾಗಿ ಬಳಸ್ತಿರು. ಅದನ್ನು ಪತ್ತೆ ಮಾಡಕ್ಕೆ ಯಾರಿಗೂ ಅಲ್ಲಿ ಹೋಗಕ್ಕೆ ಧೈರ್ಯ ಇರಲಿಲ್ಲ. ಹಂಗನು ಕಾನ್ಪುರದಾಗ ನಡೆದೈತಿ. ಯಾವ ಅಧಿಕಾರನು ಹೋಗಿ ಅಲ್ಲಿನ ದೇವಸ್ಥಾನ ಪತ್ತೆ ಮಾಡಲಿಲ್ಲ. ಈಗ ಪ್ರಮೀಳಾ ಪಾಂಡೆ ಅವರು ಪ್ರತಿಜ್ಞೆ ಮಾಡ್ಯಾರು. ನೋಡಬೇಕು ಏನಾಗ್ತೈತೋ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸತಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.